ಪ್ರಭಾವಿಗಳು ಮರೆಮಾಚಿದ್ರ. ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ಟಿಲೇರಿ ವಿದ್ಯಾರ್ಥಿನಿಯರ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ ಅಧಿಕಾರಿಯ ಕಥೆ ಇದು. ಆರೋಗ್ಯ ಇಲಾಖೆಗೆ ಮಂಕುಬೂದಿ ಏರ್ಚಿರುವಂತಹ ಐಎಎಸ್ ಶ್ರೀನಿವಾಸ್. ಆರೋಗ್ಯ ಸಚಿವ ಖಾದರ್ ಅವರೇ, ಕೂಡಲೇ ಎಚ್ಚೆತ್ತುಕೊಳ್ಳಿ ಸ್ವಾಮಿ, ಇಲ್ಲದೆ ಇದ್ರೆ ಶ್ರೀನಿವಾಸ ಆರೋಗ್ಯ ಇಲಾಖೆಗೆ ಕಪ್ಪು ಚುಕ್ಕಿ ಆಗಿಬಿಡ್ತಾನೆ. ನಿಮ್ಮ ಪ್ರಾಮಾಣಿಕತೆಗೆ ಶ್ರೀನಿವಾಸ ಕಳಂಕ ತಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸಚಿವ ಖಾದರ್ ಅವರೇ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಕಾನೂನಿಗೆ ಎಲ್ಲರೂ ಒಂದೇ ಅಲ್ವಾ? ಹೋರಾಟ ಅನ್ನುವಂಥದ್ದು ಹೋರಾಟಗಾರರಿಂದ ನಿರಂತರವಾಗಿ ನಡೀತಾಲೇ ಇದೆ. ಆದರೂ ಕೂಡ ತನ್ನ ಪ್ರಭಾವ ಬಳಸಿ ಬಚಾವಾಗ್ತಾ ಇದ್ದಾನೆ ಈತ. ವಿದ್ಯಾರ್ಥಿನಿಯರ ಕಣ್ಣೀರಿಗೆ ನ್ಯಾಯ ಸಿಗೋದು ಯಾವಾಗ? ಮೌನವನ್ನು ಮುರಿತಾ ಇಲ್ಲ ಸರ್ಕಾರ. ಆರೋಗ್ಯ ಸಚಿವರು ಇತ್ತ ಗಮನ ಹರಿಸಬೇಕಲ್ಲ. ಮಕ್ಕಳ ಹಕ್ಕುಗಳ ಆಯೋಗದ ವರದಿ ಸಿದ್ಧವಿದ್ರೂ ಕೂಡ ಕ್ರಮ ಕೈಗೊಳ್ಳದೆ ಮರೆಮಾಚುತ್ತಾ ಇದ್ದಾರ ಪ್ರಭಾವಿಗಳು. ಸಮಾಜ ಕಲ್ಯಾಣ ಇಲಾಖೆ ಮೆಟ್ಟಿಲೇರಿ ವಿದ್ಯಾರ್ಥಿನಿಯರ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ ಅಧಿಕಾರಿಯ ಕಥೆ ಸಮಾಜ ಕಲ್ಯಾಣ ಇಲಾಖೆ ಮೆಟ್ಟಿಲೇರಿದೆ. ಹಾಸ್ಟೆಲ್ ಕೋಣೆಯಲ್ಲಿ ಅಧಿಕಾರಿಯ ಅಶ್ಲೀಲ ವರ್ತನೆ, ಶಾಕಿಂಗ್ ಸತ್ಯವನ್ನು ಹೊರಹಾಕಿರುವಂಥದ್ದು. ಸತ್ಯ ಶೋಧನಾ ಸಮಿತಿ ಬಡ ವಿದ್ಯಾರ್ಥಿನಿಯರ ಸಂಕಷ್ಟಕ್ಕೆ ಆಡಳಿತ ವ್ಯವಸ್ಥೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಧಿಕಾರದ ಮದದಲ್ಲಿ ವಿದ್ಯಾರ್ಥಿನಿಯರ ನಿಲಯದ ಘನತೆಗೆ ಮಸಿಬಳಿದ ಹಿರಿಯ ಅಧಿಕಾರಿ, ಹಿರಿಯ ವಲಯದ ರಕ್ಷಣೆ ಪಡೆದು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುತ್ತಾ ಎಲ್ಎಂಡ್ಒ ಉಲ್ಲಂಘಿಸಿದ ಐಎಎಸ್ ಅಧಿಕಾರಿ ಬಚಾವಾಗ್ತಾ ಇದ್ದಾನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸಾಹಿಲ್ ಅವರಿಂದ. ಸಾಹಿಲ್, ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಈತ ನಡ್ಕೊಂಡಂಥ ರೀತಿ ಯಾವ ರೀತಿ ಇತ್ತು ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ನಂತರದಲ್ಲಿ ಈತ ಬೆಂಗಳೂರಿಗೆ ಶಿಫ್ಟ್ ಆಗ್ತಾನೆ, ವರ್ಗ ಆಗ್ತಾನೆ. ಆ ನಂತರದಲ್ಲೂ ಕೂಡ ಯಾವ ರೀತಿ ತನ್ನ ನೀಚ ಕೃತ್ಯವನ್ನು ಮುಂದುವರಿಸಿಕೊಂಡು ಬಂದ ಅಂತ ವಸಂತ ವೇದವಾಕ್ಯದ ಮುಖಾಂತರವಾಗಿಯೇ ಪ್ರಾರಂಭ ಮಾಡೋದಾದ್ರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ. ಹೆಣ್ಣು ಎಲ್ಲಿ ಪ್ರತ್ಯಕ್ಷ ಪಡ್ತಾಳೋ ಅಲ್ಲಿ ದೇವರುಗಳು ಪ್ರತ್ಯಕ್ಷ ಪಡೋ ಸಾಧ್ಯತೆ ಇದೆ ಎನ್ನುವ ನಂಬಿಕೆ ಇರುವಂತಹ ರಾಜ್ಯ ಅಥವಾ ದೇಶ. ಇಲ್ಲಿ ನೋಡಿ, ಒಬ್ಬ ಆಡಳಿತಗಾರನಾಗಿ ಅಥವಾ ಸರ್ಕಾರಿ ಅಧಿಕಾರಿಯಾಗಿ ಹೆಣ್ಣು ಮಕ್ಕಳನ್ನ ಒಂದು ತರಹದಲ್ಲಿ ಅತ್ಯಂತ ನಿಕೃಷ್ಟ ರೀತಿಯಲ್ಲಿ ನೋಡಿ, ತುಮಕೂರಿನ ಜಿಲ್ಲಾಧಿಕಾರಿ ಆಗಿದ್ದಂತಹ ಸಂದರ್ಭ ಶ್ರೀನಿವಾಸ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿಯರು ಮಾತ್ರ ತಂಗುವ ಆ ನಿಲಯಕ್ಕೆ ಹೋಗಿ ಸಿನಿಮಾ ಹಾಡಿಗೆ ಅಸಭ್ಯವಾಗಿ ನೃತ್ಯ ಮಾಡಿದ್ರು ಅನ್ನೋ ಆರೋಪ ಇದೆ. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲೇ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಆ ಸಮಿತಿಯ ವತಿಯಿಂದ ನಡೆದಂಥ ವಿಚಾರಣೆ ಏನಾಯಿತು? ಹಾಗಾದರೆ ಇವರ ವಿರುದ್ಧ ಕೇಳಿ ಬಂದಿರುವಂತಹದ್ದು ಯಾವುದೋ ಒಂದು ಕ್ಷುಲ್ಲಕವಾದಂಥ ಆರೋಪ ಅಲ್ಲ. ಹೆಣ್ಣು ಮಕ್ಕಳ ವಿಚಾರವಾಗಿ ನೋಡಿ, ಆಗಿನಿಂದ ಈವರೆಗೂ ಕೂಡ ಅದೇ ತರಹದ ಅದನ್ನು ಹೆಬಿಚುವಲ್ ಅಫೆಂಡರ್ ಅಂತ ಕರೀತಾರೆ, ಚಾಳಿ ಬಿದ್ದ ಪ್ರಕರಣ ಒಬ್ಬ ಮನುಷ್ಯನ ಮೇಲೆ ನಿರಂತರವಾಗಿ ಕೇಳಿ ಬರ್ತಾ ಇದ್ರೆ ಅದನ್ನು ಒಂದು ತರಹದ ಚಾಳಿ ಬಿದ್ದ ಪ್ರಕರಣದಲ್ಲಿ ಆರೋಪಿಗಳು ಯಾಕೆ ಅನ್ನುವಂಥ ಪ್ರಶ್ನೆಗಳು ಬರ್ತಾವೆ. ಹಾಗೇನೆ ಆಗಲೂ ಕೂಡ ಹೆಣ್ಣು ಪೀಡನೆ, ಈಗಲೂ ಕೂಡ ಹೆಣ್ಣು ಪೀಡನೆ. ತನ್ನ ಸ್ವಂತ ಕಚೇರಿಯಲ್ಲಿ ಹೆಣ್ಣು ಮಕ್ಕಳನ್ನು ಅತ್ಯಂತ ಬೇರೆ ತರಹದಲ್ಲಿ ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇದ್ರು ಅನ್ನೋ ಆರೋಪ ಇದೆ. ಹಾಗಾದರೆ ಇವರ ವಿರುದ್ಧ ಕ್ರಮ ಯಾಕಾಗಿಲ್ಲ? ಈ ಸುದ್ದಿಯನ್ನು ಈ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ UT ಖಾದರ್ ಅವರು ಗಮನಿಸಬೇಕು. ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯು ಕೂಡ ಗಮನಿಸಬೇಕು. ಒಟ್ಟಾರೆ ಈ ತರಹದ ಕೃತ್ಯಗಳಲ್ಲಿ ಪದೇ ಪದೇ ಹೆಸರು ಮಾಡ್ತಾ ಇರುವಂಥ ಈ ಶ್ರೀನಿವಾಸ್ ಇವರನ್ನ ಹೀಗೆ ಇಲಾಖೆಯಲ್ಲಿ ಮುಂದುವರಿಯೋದಕ್ಕೆ ಬಿಟ್ಟರೆ ಮತ್ತೊಮ್ಮೆ ಮಗದೊಮ್ಮೆ ತನ್ನ ಚಾಳಿಯನ್ನು ಮುಂದುವರಿಸ್ತಾನೆ ಇರುತ್ತಾರೆ. ವಿದ್ಯಾರ್ಥಿನಿಯರ ಬದುಕಲ್ಲಿ ಚೆಲ್ಲಾಟ ಆಡಿದ, ಹೆಣ್ಣು ಮಕ್ಕಳ ಮನಸ್ಸಿಗೆ ಭಯ ಹುಟ್ಟಿಸಿದ ಈ ತರಹದೊಬ್ಬ ಅಧಿಕಾರಿಯ ವಿರುದ್ಧ ಕ್ರಮ ಆದಷ್ಟು ಬೇಗ ಆಗಲಿ ಅನ್ನೋ ಆಗ್ರಹಗಳು ಕೂಡ ವ್ಯಕ್ತವಾಗಿದೆ. ವಸಂತ್, ಈಗ ಮತ್ತೊಂದು ಕಡೆ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಸಂತ್ರಸ್ತರ ಮೇಲೆ ಏನಾದರೂ ಬೆದರಿಕೆ ಹಾಕುವಂಥ ಪ್ರಕ್ರಿಯೆಗಳು, ಅಂಥ ಒಂದಷ್ಟು ಸಾಧ್ಯತೆಗಳು ಕೂಡ ಇರಬಹುದಾ ಅಂತ ಕಾನೂನಿನ ದೃಷ್ಟಿಯಲ್ಲಿ ಸಂತ್ರಸ್ತೆಯರನ್ನು ಸಮೀಪಿಸಿ ಅವರನ್ನು ಬೆದರಿಸುವ ಅಥವಾ ಅವರಿಗೆ ಆಮಿಷ ಕೊಟ್ಟು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಎರಡನ್ನೂ ಅಪರಾಧ ಅಂತ ಬಣ್ಣಿಸುತ್ತೆ ಕಾನೂನು. ಕಾನೂನಿನಲ್ಲಿ ಎರಡು ರೀತಿಯೂ ಕೂಡ ಆಗಕೂಡದು, ಅದು ಸಮ್ಮತ ಅಲ್ಲ, ಅದು ಒಪ್ಪಿತವೂ ಅಲ್ಲ. ಒಂದು ವೇಳೆ ಸಂತ್ರಸ್ತೆಯರನ್ನು ಹತ್ತಿರ ಮಾಡಿಕೊಂಡು ಅವರನ್ನು ವಿಶ್ವಾಸಕ್ಕೆ ಪಡೆದು ಈ ಪ್ರಕರಣದ ತೀವ್ರತೆಯನ್ನು ಕ್ಷೀಣಿಸೋದಕ್ಕೊಂದು ವೇಳೆ ಶ್ರೀನಿವಾಸ್ ಪ್ರಯತ್ನ ಪಟ್ಟಿದ್ದೇ ಆದಲ್ಲಿ
ಕಾನೂನಿನಲ್ಲಿ ಮತ್ತಷ್ಟು ಕಠಿಣ ಶಿಕ್ಷೆಗಳಿಗೆ ಗುರಿಯಾಗೋ ಸಾಧ್ಯತೆಗಳಿದ್ದಾವೆ. ವಸಂತ್, ನೀವು ಹೇಳಿದಂತೆ ಆ ಮಜಲುಗಳಲ್ಲೂ ಕೂಡ ಪ್ರಯತ್ನಗಳಾಗಿರಬಹುದು, ಆದರೆ ಒಂದು ವೇಳೆ ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಅಂತ ಕರೆಸಿಕೊಳ್ಳುತ್ತೆ. ಮತ್ತೆ ಸಂಪರ್ಕಿಸ್ತೀನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ತುಮಕೂರಿನಿಂದ ಬೆಂಗಳೂರಿಗೆ ಬಂದರೂ ಕೂಡ ಶ್ರೀನಿವಾಸ್ಗೆ ಬರಲಿಲ್ಲ ಬುದ್ಧಿ. ಫುಡ್ ಸೇಫ್ಟಿ ಇಲಾಖೆಯಲ್ಲಿ ಅದೇ ಪ್ರವೃತ್ತಿಯನ್ನು ಮುಂದುವರಿಸಿರುವ ಸೀನಾ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮಹಿಳೆಯರ ಮೇಲೆ ದರ್ಪವನ್ನು ತೋರಿರುವಂಥದ್ದು. ನೊಂದ ಮಹಿಳಾ ಸಿಬ್ಬಂದಿ ದೂರು ನೀಡಿದರೂ ಕೂಡ ನ್ಯಾಯ ಸಿಕ್ಕಿಲ್ಲ. ಬೆಂಗಳೂರಿನಲ್ಲೂ ಪ್ರಭಾವ ಬಳಸಿ ಶ್ರೀನಿವಾಸ ಪಾರಾಗಿರುವಂಥದ್ದು. ಬೆಂಗಳೂರಿನಲ್ಲೂ ಪ್ರಭಾವ ಬಳಸಿದ್ದಾನೆ. ಶ್ರೀನಿವಾಸನ ಕರಾಮತ್ತಿಗೆ ಸಹಾಯಕವಾಗಿರುವ ಪ್ರಭಾವಿ ಕೈಗಳು ಯಾವುವು? ಆಹಾರ ಸುರಕ್ಷತೆ ಕಚೇರಿಯಲ್ಲಿ ಮಹಿಳಾ ಸಿಬ್ಬಂದಿಗೆ ಸುರಕ್ಷತೆ ಇಲ್ಲದೆ ಇರುವುದು ದುರಂತ ಅಲ್ವೇ? ಕಡತಗಳ ಮಧ್ಯೆ ಮಹಿಳಾ ನೌಕರರ ನಿರಂತರ ಆಕ್ರೋಶ ಹಾಗೂ ಕಣ್ಣೀರು ಕಾಣಿಸ್ತಾ ಇಲ್ವಾ? ಆಯುಕ್ತರ ಕಚೇರಿ ಬಾಗಿಲಲ್ಲಿ ಅಸುರಕ್ಷಿತ ವಾತಾವರಣ ಇರುವಂಥದ್ದು. ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ರು ನ್ಯಾಯ ಸಿಗ್ತಾ ಇಲ್ಲ. ಇಲಾಖಾ ಮಹಿಳಾ ನೌಕರರಿಂದಲೇ ಕೇಳಿ ಬಂತು ಕಿರುಕುಳ ದೂರು. ಫುಡ್ ಸೇಫ್ಟಿ ಆಯುಕ್ತರ ಕಚೇರಿಯಲ್ಲಿ ನಡೀತಾ ಇದೆಯಾ ಅರಾಜಕತೆ? ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಘನತೆಗೆ ಧಕ್ಕೆ ತರ್ತಾ ಇರುವಂತಹ ಕಾಮುಕ. ಮಹಿಳಾ ಸಿಬ್ಬಂದಿ ಗೋಳನ್ನ ಕೇಳುವವರಿಲ್ಲದೆ ನತದೃಷ್ಟ ಸ್ಥಿತಿ ಯಾಕೆ? ಐಎಎಸ್ ಅಧಿಕಾರಿ ಮಹಿಳಾ ಶೋಷಣೆಗೆ ಇಳಿದಿರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಇದು ಹೆಣ್ಣು ಮಕ್ಕಳ ಹಾಸ್ಟೆಲ್ಗೆ ನುಗ್ಗಿದ ನೀಚ. ಆದರೆ ಬೆಂಗಳೂರಿಗೆ ಶಿಫ್ಟ್ ಆದ ನಂತರದಲ್ಲಿ ಅಲ್ಲಾದ್ರೂ ಸುಮ್ಮನೆ ಇದ್ನಾ? ಬೆಂಗಳೂರಲ್ಲಾದ್ರೂ ಸುಮ್ಮನೆ ಇದ್ದಾನ ಅಂದ್ರೆ ಅದು ಇಲ್ಲ. ಫುಡ್ ಸೇಫ್ಟಿ ಕಮಿಷನರ್ ಶ್ರೀನಿವಾಸ ಎಲ್ಲಿಯೂ ಕೂಡ ತನ್ನ ಲೀಲೆ ತೋರಿಸಲಿಕ್ಕೆ ಮುಂದಾಗ್ತಾನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುಸ್ತಫಾ ಅವರಿಂದ. ಮುಸ್ತಫಾ, ಬಹುಶಃ ತುಮಕೂರಾಯಿತು, ಬೆಂಗಳೂರಲ್ಲಿ ಮತ್ತೆ ಈತನ ನೀಚ ಕೃತ್ಯಕ್ಕೆ ಅನೇಕ ಮಹಿಳಾ ಸಿಬ್ಬಂದಿಗಳು ನೊಂದು ಹೋಗಿದ್ದಾರೆ. ಅವ್ರು ದೂರು ನೀಡಿದ್ರು ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತಂದ್ರೆ ಯಾರು ಈತನ ಹಿಂದೆ ಇರುವಂತ ಪ್ರಭಾವಿಗಳು? ಆ ಪ್ರಭಾವದಿಂದಲೇ ಈತ ಬಚಾವಾಗ್ತಾ ಇದ್ದಾನ ಅಂತ. ಕದ್ದು ಹಾಲು ಕುಡಿಯುವ ಬೆಕ್ಕು ಹಾಲಿನ ರುಚಿಯನ್ನ ಕಂಡಿರುತ್ತೆ. ಹಾಗಾಗಿ ಹೋದ ಕಡೆಯಲ್ಲೆಲ್ಲವೂ ಕೂಡ ಕದ್ದು ಸಿಗೋ ಹಾಲಿನ ಮೇಲೆ ವಿಪರೀತವಾದಂತಹ ಮೋಹ ಬೆಕ್ಕಿಗಿರೋದು ಸಹಜ. ನೋಡಿ, ಇದೇ ಪ್ರಕರಣದಲ್ಲಿ ಹೆಸರು ಮಾಡಿಕೊಂಡಿದ್ದ ತುಮಕೂರಿನ ಮಾಜಿ ಜಿಲ್ಲಾಧಿಕಾರಿ, ಅರ್ಥಾತ್ ಆ ಕಾಲದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದ ಶ್ರೀನಿವಾಸ್, ಅಲ್ಲೂ ಕೂಡ ಇದೇ ತರಹದ ಆರೋಪವನ್ನು ಹೊತ್ಕೊಂಡಿದ್ರು. ಅಲ್ಲಿಂದ ರಾಜಧಾನಿ ಬೆಂಗಳೂರಿಗೆ ಬಂದರೂ ಕೂಡ ಅದರ ಮೇಲಿರುವಂಥ ವಿಪರೀತ ಮೋಹ ಏನು ನಿಂತಿಲ್ಲ. ಸೊ ಹಾಗೇನೆ ಇಲ್ಲೂ ಕೂಡ ತನ್ನ ಕಚೇರಿಯಲ್ಲೂ ಕೂಡ ಇದೇ ತರಹದ ಪ್ರಕರಣದಲ್ಲಿ ಹೆಸರು ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖಾ ಅಧಿಕಾರಿಗಳು ಒಂದು ವೇಳೆ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದರೆ ನಿಜಕ್ಕೂ ಇವರು ಇದೇ ತರಹದ ಅನೇಕ ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗೋ ಸಾಧ್ಯತೆಗಳಿದ್ದಾವೆ. ಕಾನೂನಿನ ಮೇಲೆ ಮನುಷ್ಯನಿಗೆ ಭಯ ಬೇಕು. ಅದರಲ್ಲೂ ಕೂಡ ಈ ಬ್ಯೂರೋಕ್ರಸಿಗಳು, ಈ ಆಡಳಿತ ವರ್ಗ, ಈ ಅಧಿಕಾರಿ ವರ್ಗ, ಇವರುಗಳಿಗೆ ಕಾನೂನಿನ ಮೇಲೆ ಭಯ ಇಲ್ಲದೇ ಇದ್ದರೆ ನಮ್ಮ ರಾಜ್ಯ ಖಂಡಿತವಾಗ್ಲೂ ಕೂಡ ಒಂದು ಪಾರದರ್ಶಕವಾದಂತಹ ಆಡಳಿತವನ್ನು ಕೊಡುವ ವ್ಯವಸ್ಥೆಯಾಗಿ ಬದಲಾಗೋದಿಲ್ಲ. ಈ ವ್ಯವಸ್ಥೆಗಳಲ್ಲಿ ಈ ತರಹದ ದುರಾಡಳಿತಗಳು, ಈ ತರಹದ ಡಂಭಾಚಾರಗಳು, ಈ ತರಹದ ದುರ್ವರ್ತನೆಗಳು, ಈ ತರಹದ ಅಶ್ಲೀಲ ಕೃತ್ಯಗಳು ಪದೇ ಪದೇ ದಾಖಲಾಗ್ತಲೇ ಇರುತ್ತೆ. ಹಾಗಾಗಿ ವಸಂತ್, ಇದಕ್ಕೊಂದು ಕಡಿವಾಣ ಹಾಕಬೇಕು. ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣವೇ ಕ್ರಮ ತೆಗೆದುಕೊಳ್ಳುವ ಪ್ರಯತ್ನ ಪಡಬೇಕು ವಸಂತ್. ಧನ್ಯವಾದ ಸಾಹಿಲ್ ತಮ್ಮೆಲ್ಲ ಮಾಹಿತಿಗಾಗಿ.